ಆ ದೇವಲೋಕಕ್ಕೆ ಅಧಿಪತಿ ಆ ದೇವೇಂದ್ರ, ಇಂದ್ರ ಲೋಕಕ್ಕೆ ಅಧಿಪತಿ ಆ ಇಂದ್ರ, ಯಮಲೋಕಕ್ಕೆ ಅಧಿಪತಿ ಆ ಯಮರಾಜ. ಈ ಸುತ್ತ 24 ಹಳ್ಳಿಗಳಿಗೆ ಅಧಿಪತಿ ಈ ನಾಗರಾಜ. ಏನಪ್ಪ ಇದು? ಭೂತದ ಬಾಯಲ್ಲಿ ಭಗವದ್ಗೀತೆಯ ತುರುಕು ಬರ್ತಾ ಇದೆ ಅಂತ ಆಶ್ಚರ್ಯವಾಗಿರ್ಬೇಕಲ್ಲ. ನಮ್ಮಂತ ಕಾಳಧನಿಕರ ದರ್ಪ ಮಿತಿ ಮೀರಿದಾಗ ಆ ದೇವರು ಒಂದು ರೂಪದಲ್ಲಿ ಈ ಭೂಮಿಗೆ ಬರ್ತಾನಂತ. ನಮ್ಮಂತ ಕಾಳಧನಿಕರನ್ನ ಮಟ್ಟ ಹಾಕ್ತಾನಂತೆ. ಇದು ತಲೆ ಹಿಡಿಯೋರ ಕಲಿಯುಗ, ತಲೆ ಕಾಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ. ಅಂತದ್ರಾಗ ಆ ದೇವರು ಇಲ್ಲಿಗೆ ಬರ್ತಾನಂದ್ರೇನು? ನಮ್ಮಂತ ಕಾಳಧನಿಕರನ್ನ ಮಟ್ಟ ಹಾಕೋದು ಅಂದ್ರೇನ? ಅದು ಸಾಧ್ಯನೇ ಇಲ್ಲ. ಈ ಊರಾಗ ಪುಂಡ ಅಂದ್ರು ನಾಗ, ಪುಡಾರಿ ಅಂದ್ರು ನಾಗ. ಯಾಕಂದ್ರ ನಾನು ಟ್ರೈನಿಂಗ್ ತೆಗೆದುಕೊಂಡು ಇಲ್ಲನಾದವನಲ್ಲ, ಹುಟ್ಟಿನಿಂದ ನನ್ನ ಜೊತೆ ಪ್ರೀತಿಯಿಂದ ಮಾತನಾಡಿದವರ ಪಾಲಿಗೆ ನಾನು ಸಾಹಸ ಸಿಂಹ ವಿಷ್ಣುವರ್ಧನ ಅಭಿಮಾನಿ. ನನ್ನ ಹಿಂದೆ ದ್ವೇಷದಿಂದ ಮಾತನಾಡಿದವರ ಪಾಲಿಗೆ ನಟ ಭಯಂಕರ ವಜ್ರಮನೆ ಅಭಿಮಾನಿ. ಬಾ ವಿಜಯ್, ಹಾತುರದಿಂದ ಆಗಮಿಸಿದ ವಿಷಯವೇನು? ನಾನು ಮದುವೆಯಾಗಲು ಬಯಸುತ್ತೇನಣ್ಣ. ಸಂತೋಷ. ಈ ಸಂತೋಷದ ವಿಷಯವನ್ನೇಳಲು ಇಷ್ಟೇಕೆ ಸಂಕೋಚ ವಿಜಯ್? ನಮ್ಮ ರಾಜ ಮನೆತನಕ್ಕೆ ಸರಿದೂಗುವ ಮನೆತನದಲ್ಲಿ ನಿನಗೊಪ್ಪಿಗೆಯಾದ ಕನ್ಯೆಯನ್ನ ನಾನು ತಂದು ಮದುವೆ ಮಾಡುತ್ತೇನೆ, ಆಯಿತೆ? ವಿಷಯ ಬೇರಿದೆಯಣ್ಣ. ನಾ ಹಣದಿಂದೊಂದು ಕನ್ಯೆಯನ್ನ ಆರಿಸಿದ್ದೇನೆ, ಗುಣದಿಂದೊಂದು ವಧುವನ್ನ ಆರಿಸಿದ್ದೇನೆ. ಬಡವರ ಹುಡುಗಿ, ನಡೆ ನುಡಿಯಲ್ಲಿ ಅಪ್ಪಟ ಅಪರಂಜಿ. ಆದರೆ ನಿನ್ನ ಮನವನ್ನ ಅಪಹರಿಸಿದ ಪುಷ್ಪ ಅದ್ಯಾವುದೆಂದು ನಾನು ತಿಳಿಯಬಹುದೇ? ಕಮಲಣ್ಣ, ಕಮಲ. ಬಡವರೆಂಬ ಕೆಸರಿನಲ್ಲಿ ಹುಟ್ಟಿ ಬೆಳೆದರು ತನ್ನ ಸೌಂದರ್ಯದ ಶ್ರೀಮಂತರ ಮನವರಳಿಸಿದ ಕಮಲ. ಬ್ರಹ್ಮ ಸರಸ್ವತರಿಗೆ ವಾಸ ಮಾಡಲು ಅನುಮತಿ ಇಟ್ಟ ಕಮಲ. ವಿಜಯ್, ನಿನ್ನ ಮಾತಿನ ಅರ್ಥವೇ ನನಗಾಗುತ್ತಿಲ್ಲ. ನನ್ನ ಬಾಲ್ಯ ಸ್ನೇಹಿತನ ಚಂದ್ರಣ್ಣನ ತಂಗಿ ಕಮಲ, ನಿನ್ನ ಬಾಲ್ಯ ಸ್ನೇಹಿತನ ರಘುವಿನ ಸಹೋದರಿ ಕಮಲ. ಒಂದು ಹೊತ್ತಿನ ತುತ್ತಿಗಾಗಿ ಕತ್ತೆಯಂತೆ ದುಡಿಯುತ್ತಿರುವ ಆ ಚಂದ್ರನ ತಂಗಿ ಕಮಲೆಯ ದುಡಿಯಲಾಗದೆ ಇಡೀ ಅನ್ನಕ್ಕಾಗಿ ನಾಯಿಯಂತೆ ನನ್ನ ಆಶ್ರಯಿಸಿ ಬಂದ ಆ ರಘುವಿನ ಸಹೋದರಿಗೆ ಲಕ್ಷ್ಮಿಯಿಂದ ವಂಚಿತರಾಗಿ ಬಡವರೆಂದು ಒಂದೇ ಕಾರಣಕ್ಕೆ ಕೆಸರಿನಲ್ಲಿ ಸಿಕ್ಕುವರ ಬರಲು ಒದ್ದಾಡುತ್ತಿರುವ ಚಿನ್ನದ ಕಮಲ. ಜಾಣ ಬಡ ಹುಡುಗಿ, ಚಿನ್ನದ ಮೀನಿಗೆ ಮೋಹದ ಗಾಣ. ವಿಜಯ್, ನಿನ್ನ
ಯೌವನವನ್ನ ಹರಳಿಸಿ ಈ ನನ್ನ ಸಿರಿಮನೆಯ ಸಂಪತ್ತಿನ ಮೋಹಿನಿಯಾಗಬೇಕೆಂದು ಮೋಸದ ಪ್ರೇಮದ ಬಾಣಗಳನ್ನ ಬಿಟ್ಟಿದ್ದಾಳೆ ಆ ನಿನ್ನ ಕಪಟ ವೇಶ್ಯದ ಕಮಲೆ. ವಿಜಯ್, ಇಂಥ ಹುಚ್ಚು ವಿಚಾರಗಳಿಗೆ ಬೆಲೆ ಕೊಡುವುದನ್ನ ಬಿಟ್ಟು ನಿನಗನುರೂಪವಾದ ಕನ್ಯೆಯರು ಒಳ್ಳೆಯ ಮನೆತನದಲ್ಲಿ ನೋಡೋಣ. ಇಲ್ಲಣ್ಣ, ಸರ್ವ ವಿಧದಲ್ಲೂ ಅಕ್ಕ ಸಾಲಿಗೆನಂತೆ ಪರೀಕ್ಷೆ ಪುಟ ಕಿಕ್ಕಿದರೂ ಕಲ್ಮಸೆ ಇಲ್ಲದ ಬೆಳಗಿದ ಚಿಕ್ಕ ಚೊಕ್ಕ ಚಿನ್ನವದು. ಚಿನ್ನ ಚಿನ್ನವಂತೆ ಚಿನ್ನ. ವಿಜಯ್, ಅರಕು ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿರುವ ಆ ಕಬ್ಬಿಣ ಚಿನ್ನವಂತೆ. ವಿಜಯ್, ಗಟ್ಟಿ ವಜ್ರವನ್ನೇ ಕೊಳ್ಳುವ ಶಕ್ತಿಯುಳ್ಳ ನಮಗೇಕೆ ಬೇಕು ಆ ತುಕ್ಕು ಹಿಡಿದ ಕಬ್ಬಿಣದ ಸಹವಾಸ? ನಾನು ಅವಳನ್ನು ಮನಸಾರೆ ಮೆಚ್ಚಿ ನನ್ನ ಮನದಾದರದಲ್ಲಿ ಅಡಿ ಇಡಲು ಮಾತು ಕೊಟ್ಟಿದ್ದೇನೆ. ಈ ಕುಬೇರನ ಹಣದಾಗರದಲ್ಲಿ ಅಡಿಯಿಡುವ ಯೋಗ್ಯತೆ ಆ ಬಡ ಭಿಕಾರಿಗಳಿಗೆ ಒಂದಂಗುಷ್ಟಕ್ಕಾದರೂ ಇರಬೇಕಲ್ಲೋ? ಇಲ್ಲದಿರಬಹುದು, ಆದರೆ ಮಾತು ಕೊಟ್ಟಾಗಿದೆ, ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕೊಟ್ಟ ಮಾತನ್ನ ನಡೆಸಿಕೊಡಲು ನೀನೇನು ರಾಜ್ಯ ಬಿಟ್ಟ ಸತ್ಯ ಹರಿಶ್ಚಂದ್ರನೇನು? ಏನ ಬುದ್ಧಿ ಮಂದವಾಗಿ ಮಾತು ಕೊಟ್ಟಿರಬಹುದು, ಅಂದ ಮಾತ್ರಕ್ಕೆ ಅವಳನ್ನೇ ಮದುವೆ ಆಗಬೇಕೆನ್ನುವ ಕಾನೂನೇನಾದರೂ ಇದೆಯಾ? ವಿಜಯ್, ಈ ನಮ್ಮ ರಾಜ ಅಂತಸ್ತಿಗೆ ತಕ್ಕಂತೆ ನಡೆದುಕೊಳ್ಳುವ ನೈಪುಣ್ಯತೆ ಆ ದರಿದ್ರ ಕಣ್ಣಿಗೆ ಬಂದಿದೆ. ಏಕೆ ಅಂತಸ್ತು ಅಂತಸ್ತು ಎಂದು ಅಂತಸ್ತಿನ ಶಿಖರವನ್ನೇರಿ ಏಕೆ ಕುಳಿತಿರುವೆ ಅಣ್ಣ? ಮನುಷ್ಯರಲ್ಲಾಗುವ ಅಂತಸ್ತು, ನೀತಿ ನಡವಳಿಕೆ ಅಂತಸ್ತು ಸರಿಯಾಗಿದ್ದರೆ ಆಯ್ತು. ಒಮ್ಮೆ ಇಲ್ಲಿ ಒಮ್ಮೆ ಅಲ್ಲಿ ಹರಿಯುವ ತರದ ಹಣದ ಅಂತಸ್ತವನ್ನೇಕೆ ನೋಡುವೆ ಅಣ್ಣ? ಗುಣವನ್ನು ನೋಡು, ಗುಣ ಶಂಕದ ಹಾಗೆ ಬೆಂಕಿ ಒಡೆದಾಕಿ ಅವು ಎಷ್ಟು ಕಾಯಿಸಿದರೂ ಅದರ ಬಿಳುಪು ಬದಲಾಗದು. ಆದರೆ ಅದೇ ನಿನ್ನ ಹಣದ ಕಾಗದದ ಕಟ್ಟವನ್ನಾಗಿ ನೋಡು, ನಂತರ ನಿನಗೆ ಸಿಗುವುದು ಬರೇ ಬೂದಿ ಮಾತ್ರ. ವಿಜಯ್, ಸಾಕು ಮಾಡೋ ನಿನ್ನ ವೇದಾಂತವನ್ನ. ಯಾವುದನ್ನ ವೇದಾಂತ? ಬೆಳಗಿನೊಳಗೆ ನೆನೆಯುವ ಶಿವನೇ ಆ ಹಣವನ್ನು ಸುಟ್ಟು ಅದರ ಬೂದಿಯನ್ನು ಮೈಗೆ ಬಳೆದು ಗುಣದ ಶಂಖವನ್ನು ಹತ್ತಿದಾಗ ಅವನು ಸೃಷ್ಟಿಸಿದ ಈ ಹುಲ್ಲು ಜೀವವೇಕೆ ಹಣದ ಆಸೆ? ಬಾಣ ಹಣದ ಬಿರುಗಾಳಿಯಲ್ಲಿ ತೂರಿ ಹೋಗದೆ ಹಣದ ತಂಗಾಳಿಯಲ್ಲಿ ತೇಲಾಡುವ. ವಿಜಯ್, ಸಿಟ್ಟು ಕೆಟ್ಟದಾಗಿ ಬೆಟ್ಟದತ್ತರ ಬೆಳೆದರು ತಮ್ಮನೆಂಬ ಮಮತೆಯಿಂದ ಕೊನೆಯದಾಗಿ ತಡೆ ಹಿಡಿದು ಹೇಳುವೆ ಕೇಳು. ನನಗೀ ಸಂಬಂಧ ತಿಲ ಮಾತ್ರ ಇಷ್ಟವಿಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ಈ ನಾಡನ್ನೇ ಆಳಿದ ರಾಜ ಮನೆತನದ ರಾಜವಂಶಸ್ಥರು ನಾವು. ಅಂತದ್ರಾಗ ಆ ಬಡ ತುತ್ತು ಕೂಳಿಗೂ ಗತಿ ಇಲ್ಲದ ಆ ಬಡ ಭಿಕಾರಿಗಳೊಂದಿಗೆ ಬೀಗತನ ಮಾಡಿ ಈ ಸಮಾಜದ ಜನರ ಎದುರಿಗೆ ನನಗೆ ಪಾಠಲಾಗಲಿಕ್ಕೆ ಇಷ್ಟವಿಲ್ಲ. ವಿಜಯ್, ನಿನ್ನ ಹಠವನ್ನ ಬಿಟ್ಟು ನನ್ನ ಮಾತನ್ನ ಕೇಳಿ. ನೀವು ಎನ್ನುವುದಾದರೆ ಆ ಕಮಲೆಯ ಸೌಂದರ್ಯಕ್ಕೆ 1000 ಪಟ್ಟು ಹೆಚ್ಚಿನ ಸುಂದರ ಸುಕುಮಾರಿಯರನ್ನ ತಂದು ನಿನ್ನ ಮದುವೆ ಮಾಡುತ್ತೇನೆ. ಸ್ವಲ್ಪ ವಿಚಾರಿಸು. ನಮ್ಮಣ್ಣನಿಗೆ ಅಂತಸ್ತಿನ ಹುಚ್ಚು ಅತಿ ಹೆಚ್ಚಾಗಿದೆ. ಈ ವೇಳೆಯಲ್ಲಿ ವಿಚಾರಣೆ ಹೆಚ್ಚಿಸಿ ಘರ್ಷಣೆಗೆ ಅವಕಾಶ ಮಾಡುವುದು ಬೇಡ.
ಸಮಯ ನೋಡಿ ಇನ್ನೊಮ್ಮೆ ಮಾತನಾಡಿದ್ರಾಯಿತು. ಹಾಗಲಣ್ಣ, ನಾನು ಹೇಳಿದ್ದನ್ನು ನೀನು ವಿಚಾರಿಸು, ನೀನು ಹೇಳಿದ್ದನ್ನು ನಾನು ವಿಚಾರಿಸುವೆ. ವಿಚಾರಿಸಬೇಕಂತೆ. ಈ ನಾಗರಾಜನ ವಿಚಾರಗಳು ಬದಲಾಗಬೇಕಾದರೆ ಸೂರ್ಯ ಹುಟ್ಟುವ ದಿಕ್ಕನ್ನೇ ಬದಲಾಯಿಸಬೇಕಾದೀತು. ಬಡಾಭಿಕಾರಿಗಳು ದುಡಿಯದೆ ಪ್ರೇಮದ ನಾಟಕವಾಡಿ ಹಣ ಗಳಿಸುವ ಕಳ್ಳ ಮಾರ್ಗವನ್ನು ನೋಡುತ್ತಿದ್ದಾರೆ. ಬಾಲಕನ ಕೈಯಲ್ಲಿರುವ ರೊಟ್ಟಿಯನ್ನ ದೃಷ್ಟಿಸಿದ ಕಾಗೆ ಕಪ್ಪನೆ ರೊಟ್ಟಿಯನ್ನು ಆರಿಸುತ್ತದೆ. ಆದರೆ ನಾನು ವಿಜಯನಂತೆ ಬಾಲಕನಲ್ಲ. ರೊಟ್ಟಿಗಾಗಿ ತಟ್ಟನೆ ಆರುವ ಕಾಗೆಗೆ ಗಟ್ಟಿಯ ಮಾಂಸದ ತುಣುಕೊಂದೆಸೆಯುವ